ನೀವು ಒಂದು ತಿಂಗಳ ಮಟ್ಟಿಗೆ ನೀವು ಬೆಡ್ಡನ್ನೇ ಪರ್ಚೇಸ್ ಮಾಡೋದಕ್ಕಿಂತ ಒಂದು 2,500-3,000 ರೂಪಾಯಿ ಇನ್ವೆಸ್ಟ್ ಮಾಡಿ ರೆಂಟಿಗೆ ತಗೊಂಡು ಹೋಗೋದು ಸರ್, ಇದು ತುಂಬ ಯೂನಿಕ್ ಕಾನ್ಸೆಪ್ಟ್. ನಾನು ನೋಡಿಲ್ಲ. ಕ್ಯಾನ್ಸರ್ ಪೇಷಂಟ್ ಇರ್ತಾರಲ್ಲ, ಅವರಿಗೆ ಕೊನೆಯ ಗಳಿಗೆಯಲ್ಲಿ ಕೈ ಚೆಲ್ಲಿ ಬಿಡ್ತಾರೆ, ಅಂದರೆ ಕರ್ಕೊಂಡೋಗಿ ಇನ್ನು ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅವರು ಹೇಳಿರ್ತಾರೆ ಡಾಕ್ಟ್ರು ಇನ್ನೊಂದು ತಿಂಗಳು 2 ತಿಂಗಳು ಹಾಗಿರ್ತಾರೆ ಅಂತೇಳಿ. ಅಂಥ ಟೈಮಲ್ಲಿ ಕೆಲವರು ಜಾಸ್ತಿ ಬದುಕಿದ್ದು ಇದೆ, 3-4 ತಿಂಗಳು ಬದುಕಿದ್ದು ಇದೆ, ಅಥವಾ 2-5 ದಿನಕ್ಕೆ ಹೋಗಿದ್ದು ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವೀಗ ಕುಂದಾಪುರದ ಪಾರಿಜಾತ ಹೋಟೆಲ್ ಎದುರಿಗೇನೆ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಅಂತ ಓಪನ್ ಆಗಿದೆ, ಅಲ್ಲಿದ್ದೀವಿ. ತುಂಬ ಜನ ಸರ್ಜಿಕಲ್ಸ ಇದು ಏನು ಡಾಕ್ಟರ್ಸಿಗೆ ಮಾತ್ರ ಯೂಸ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಅದೊಂದು ದೊಡ್ಡ ತಪ್ಪಾಗುತ್ತೆ. ಇಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂಥದ್ದು, ಅಂದರೆ ಎಸ್ಪೆಷಲಿ ಈಗ ನಿಮ್ಮ ಮನೇಲಿ ಯಾರೋ ಪೇಷಂಟ್ ಇದ್ದಾರೆ ಅಂದ್ಕೊಳ್ಳಿ, ಸೊ ಅವರಿಗೆ ವೀಲ್ ಚೇರ್ ಬೇಕು, ನಡೆದಾಡ್ಲಿಕ್ಕೆ ಕೋಲ್ ಬೇಕು, ಇನ್ನೇನೋ ಬೆಲ್ಟ್ ಬೇಕು, ಬೆಡ್ ಬೇಕು, ಆಮೇಲೆ ಈ ಕೊಮೋಡು ಅಂದರೆ ಪ್ಯಾನು ಅಂಥದ್ದೆಲ್ಲ ಬೇಕು ಅಂತಿದ್ರೆ ನಾವು ನಾರ್ಮಲಿ ಮೆಡಿಕಲ್ ಸ್ಟೋರಿಗೆಲ್ಲ ಹೋದಾಗ ನಾವು ತರಿಸಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ಇದೇನೆಂದರೆ ಒಂದು ಅದರ ಶೋರೂಮ್ ಅಂತ ಹೇಳ್ಬೋದು, ಆಯಿತಾ. ಅಂದರೆ ಮಾಲ್ ಥರ ನಿಮ್ಗಿಲ್ಲಿ ಬಂದು ನೀವು ನೋಡಿದರೆ ತುಂಬ ಆಪ್ಷನ್ ಸಿಗುತ್ತೆ ನಿಮಗೆ. ಈಗ ನಿಮಗೆ ಯಾವುದಾದ್ರು ಒಂದು ಈಗ ವೀಲ್ ಚೇರ್ ಬೇಕಂದರೆ ವೀಲ್ ಚೇರ್ ಒಂದೇ ಇರಲ್ಲ, ಇರುತ್ತೆ ಸುಮಾರು ಇರುತ್ತೆ, ಬೇರೆ ಬೇರೆ ಪ್ರೈಸ್ ರೇಂಜಿದಿರುತ್ತೆ, ಅದರಲ್ಲಿ ನೀವು ಚೂಸ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ನಡೆದಾಡ್ಲಿಕ್ಕೆ ಕೋಲ್ ಬೇಕು ಅಂತಿದ್ರೆ ರಾಶಿಗಟ್ಟಲೆ ಕೋಲ್ ಇರುತ್ತೆ, ಅದರಲ್ಲಿ ನೀವು ಚೂಸ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಬೆಡ್ ಬೇಕು ಅಂದರೆ ಚೂಸ್ ಮಾಡ್ಕೋಬೋದು. ಇನ್ನೂ ನನಗೆ ತುಂಬ ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಏನಂದರೆ, ಈಗ ನಿಮ್ಮ ಮನೇಲಿ ಯಾರೋ ಪೇಷಂಟ್ ಇದ್ದಾರೆ ಅಂದ್ಕೊಳ್ಳಿ, ಸೊ ಅವರಿಗೆ ಬೆಡ್ ಬೇಕು ಅಂತಿದ್ರೆ ಇವರು ರೆಂಟಿಗೆ ಕೊಡ್ತಾರೆ. ಅದು ನಿಮಗೆ ಈಗ ಸದ್ಯಕ್ಕೆ ಕುಂದಾಪುರ, ಉಡುಪಿ, ಮಂಗಳೂರು ಅಲ್ಲೆಲ್ಲ ಶೋರೂಮ್ಸ್ ಇದೆ. ಮತ್ತು ಇವ್ರ ಹತ್ರ ಇರೋ ಪ್ರಾಡಕ್ಟ್ಸ್ ಇದೆಯಲ್ಲ, ಅದು ಅವರು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ತಾರೆ. ಅದು ತುಂಬ ಅಟ್ರಾಕ್ಟಿವ್ ಪ್ರೈಸಲ್ಲಿ, ಅಂದರೆ ತುಂಬ ಕಡಿಮೆ ಪ್ರೈಸಿಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಿದ್ದಾರೆ. ಸೊ ಹಾಗಾಗಿ ಇದರ ಒಂದು ಮಾಹಿತಿ ತಿಳಿಸೋಣ ಅಂತ ಬಂದಿದ್ದೀವಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಪೇಷಂಟ್ಸ್ಗಳಿದ್ದರೆ ಅವರಿಗಂತೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಎಂಡ್ ತನಕ ನೋಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಳಗೆ ಹೋಗಿ ನೋಡ್ಕೊಂಡು ಬರೋಣ. ಗಿರಿಜಾ ಸರ್ಜಿಕಲ್ಸ್ನ ಪ್ರೊಪ್ರೈಟರ್ ರವೀಂದ್ರ ಶೆಟ್ಟಿ ಅವರಿದ್ದಾರೆ. ಅವ್ರ ಹತ್ರನೇ ಇದು ಏನು ಅಂತ ಕೇಳ್ಕೊಳ್ಳೋಣ. ಸರ್, ಎಷ್ಟು ಟೈಮ್ ಆಯ್ತು ಸರ್ ಕುಂದಾಪುರದಲ್ಲಿ ಸ್ಟಾರ್ಟ್ ಮಾಡಿ? ಕುಂದಾಪುರದಲ್ಲಿ ಸ್ಟಾರ್ಟ್ ಮಾಡಿ ಈಗ 1 ವರ್ಷ ಆಯಿತು. 1 ವರ್ಷ? ಹೌದು. ನಾವು ಉಡುಪಿಯಲ್ಲಿ ಒಂದು 3 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ವಿ. ಆನಂತರ ಮಂಗಳೂರಲ್ಲಿ ನಮಗೆ ಇದು ಬಂತು, ರೆಸ್ಪಾನ್ಸ್ ಬಂತು, ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕುಂದಾಪುರ ಈ ಕಡೆ ಭಟ್ಕಳ, ಕುಂದಾಪುರ ಕಡೆ ಎಲ್ಲ ನಮಗೆ ಸ್ವಲ್ಪ ಜನ ಎಂಕ್ವೈರೀಸ್ ಬಂದಾಗ ಕುಂದಾಪುರದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇದೊಂದು ಯುನಿಕ್ ಕಾನ್ಸೆಪ್ಟ್. ಇದು ವಸ್ತು ಇಲ್ಲಿ ಇಷ್ಟ ತನಕ ಎಲ್ಲೂ ಈ ಕಾನ್ಸೆಪ್ಟ್ ಇಲ್ಲ, ನಾವೇ ಶುರು ಮಾಡಿರೋದು. ಯಾಕೆ ಶುರು ಮಾಡಿದೆ ಅಂತ ಹೇಳಿದರೆ, ನಮ್ಮ ಹತ್ರ ಬೇರೆ ಈಗ ಮೆಡಿಕಲ್ ಕೂಡ ನಮ್ಮ ಹತ್ರ ಇದೆ, ಹೋಲ್ಸೇಲ್ ಫಾರ್ಮಾ ಡಿವಿಷನ್ ಇದೆ, ಹೋಲ್ಸೇಲ್ ಸರ್ಜಿಕಲ್ ಡಿವಿಷನ್ ಇತ್ತು ನಮ್ಮ ಹತ್ರ ಇದೆ. ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ, ಈ ಥರದ ಕಾನ್ಸೆಪ್ಟ್ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ನೆಲೆಯಲ್ಲಿ ಮಾಡಿದ್ವಿ. ಮತ್ತು ನೋಡುವ, ಒಂದು ಚೇಂಜಸ್ ಮಾಡಿ ನೋಡುವ ಅಂತೇಳಿ. ಇಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದರೆ, ಎಲ್ಲ ವೆರೈಟೀಸ್ಗಳು ಸಿಗ್ತವೆ. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಮೆಡಿಕಲಿಗೆ ಹೋದಾಗ, ಈಗ ನಮ್ಮದೇ ಮೆಡಿಕಲ್ ಇದೆ, ನಮಗೆ ಎಲ್ಲ ವೆರೈಟಿ, ಒಂದು ಬೆನ್ನು ನೋವಿನ ಬೆಲ್ಟ್ ಬೇಕಂತ ಹೇಳಿದಾಗ ಯಾವುದಾದ್ರೂ ಒಂದು ಇದ್ದದನ್ನು ನೋಡಿ ಅವರನ್ನು ನೋಡಿ ಕೊಡ್ತೇವೆ. ಸಾಮಾನ್ಯವಾಗಿ ಎಲ್ಲ ಕಡೆ ಯಾರಿಗೂ ಆಗೋದಿಲ್ಲ, ಯಾಕಂದರೆ ಅವರಿಗೆ ಜಾಗದ ಸಮಸ್ಯೆ ಇರ್ತದೆ ಅಲ್ಲೇ. ನಮ್ಮಲ್ಲಿ ಹಾಗಲ್ಲ, ಇದು ಎಕ್ಸ್ಕ್ಲೂಸಿವ್ ಸರ್ಜಿಕಲ್ ಶೋರೂಮ್. ಹೌದು. ಇಲ್ಲಿ ಹೇಗೆ ಅಂತ ಹೇಳಿದರೆ, ಒಂದು LS ಬೆಲ್ಟಲ್ಲಿ 4-5 ವೆರೈಟಿ ಬರ್ತದೆ, ಪ್ರೈಸಲ್ಲಿ ಡಿಫರೆನ್ಸ್ ಬರ್ತದೆ, ಅಥವಾ ಅದರಲ್ಲಿ ವೆರೈಟಿ ಬೇರೆ ಬೇರೆ ವೆರೈಟಿಗಳು ಬರ್ತದೆ. ಆಪ್ಷನ್ ಇದೆ ಅವರಿಗೆ ಸೆಲೆಕ್ಷನಿಗೆ. LS ಇದು ಬೆನ್ನುನೋವಿನ ಬೆಲ್ಟ್ ಅಂತೇಳಿ ಅಲ್ಲ, ಒಂದು ವೀಲ್ ಚೇರ್ ಆಗಲಿ, ಅಥವಾ ಒಂದು ಕೊಮೋಡ್ ಚೇರ್ ಆಗಲಿ, ಅಥವಾ ವಾಕಿಂಗ್ ಸ್ಟಿಕ್ ಆಗಲಿ, ಪ್ರತಿಯೊಂದು. ಈಗ ಅಡಲ್ಟ್ ಡಯಪರ್ ಆದರೂ, ಅಡಲ್ಟ್ ಡಯಪರಲ್ಲಿ ನಮ್ಮ ಹತ್ರ 7-8 ಬ್ರ್ಯಾಂಡ್ಸ್ ಇದೆ. ಯಾವುದು ಬೇಕಾದರೂ ಸೆಲೆಕ್ಷನ್ ಮಾಡ್ಕೊಳ್ಬೋದು ಅವರಿಗೆ. ಕಡಿಮೆಗೆ ಸಿಗುತ್ತೆ ಇವ್ರ ಹತ್ರ ಅಡಲ್ಟ್ ಡೈಪರ್ಗಳು. ಹೌದು. MRPಗಿಂತ ಒಂದು 50% ಡಿಸ್ಕೌಂಟ್. ಈಗ 50% ಡಿಸ್ಕೌಂಟಲ್ಲಿ ಕೊಡ್ತೇವೆ. ಕೆಲವೊಂದು ಅದಕ್ಕಿಂತ ಕಡಿಮೆ ಇದೆ. ಹೌದಾ? ಈಗ ಆಫರ್ ಕೂಡ ಇದೆ ನಮ್ಮದು, ಅದು ರೆಗ್ಯುಲರ್ ಇರ್ತದೆ ಸಾಮಾನ್ಯವಾಗಿ. ಓಕೆ. ಇವರದ್ದು ಇನ್ನೊಂದು ತುಂಬ ಯುನೀಕ್ ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಏನಂದರೆ, ಈಗ ನೀವು ಯಾವುದೋ ಮೆಡಿಕಲ್ ಶಾಪಿಗೆ ಹೋಗಿ ಏನೋ ಒಂದು ಬ್ಯಾಂಡ್ ತೊಗೊಂಡ್ರಿ, ಅಥವಾ ಯಾವುದೋ ಒಂದು ಈಗ ಬೆನ್ನಿದು ಬ್ಯಾಂಡ್ ಇರ್ಬೋದು, ಕೈಗೆ, ಆ್ಯಂಕಲಿಗೆ ಯಾವುದಾದ್ರು ಒಂದು ಬೆಲ್ಟ್ ತೊಗೊಂಡ್ರಿ ಅಂದ್ಕೊಳ್ಳಿ, ಅಲ್ಲೋಗಿ ನೀವು ಅವ್ರು ಹೇಳಿದ್ದ ಸೈಜಿಗೆ ಅಥವಾ ನಾವೇನು ಹೇಳ್ತೀವಿ ಅದನ್ನೇ ತೊಗೊಂಡು ಬರಬೇಕು. ಆಮೇಲೆ ಮನೆಗೆ ಬಂದ ನಂತರ ಅದು ಹಾಕಿದಾಗ ಲೂಸ್ ಆಗೋದು, ಟೈಟ್ ಆಗೋದು ನಾವು ಅಡ್ಜಸ್ಟ್ ಮಾಡಲೇಬೇಕು. ಬಟ್ ಇವರದ್ದು ಏನಂದರೆ ಟ್ರಯಲ್ ರೂಮ್ ಇದೆಯಂತೆ ಸರ್, ಅದು ಎಂತ ಯಾವ ಥರ? ಹೌದು, ಇದು ಕೂಡ ಹಾಗೆ. ಈ ಬೇರೆ ಡ್ರೆಸ್ಸಿಂಗ್ ಸೆಂಟರ್ಗಳಿಗೆ ಹೋದಾಗ ನಿಮಗೆ ಟ್ರಯಲ್ ರೂಮ್ಗಳಿರ್ತವೆ, ಯಾಕಂತ ಹೇಳಿದರೆ ಅದು ಕರೆಕ್ಟ್ ಫಿಟ್ ಆಗಬೇಕಂತೇಳಿ. ಹೌದು. ಹಾಗೆ ನಾವು ಇದನ್ನು ಒಂದು ವಸ್ತು ನಾವು ಸ್ಟಾರ್ಟ್ ಮಾಡಿರುವಂಥದ್ದು ಟ್ರಯಲ್ ರೂಮ್ ಬೇಕಾಗ್ತದೆ. ಆ್ಯಕ್ಚುಲಿ ಈಗ ನಿಮಗೆ ವೆರಿಕೋಸ್ ವೇನ್ ಸ್ಟಾಕಿಂಗ್ ಅಂತೇಳಿ ಇರ್ತದೆ. ಅದು ಯಾಕೆಂದರೆ ಈ ಕಾಲ ಅಲ್ಲಿಂದ ಇಲ್ಲಿವರೆಗೆ ಎಬೌನಿ ಅಂತೇಳಿ ಹೇಳ್ತೇವೆ, ತೈ ಇಲ್ಲಿವರೆಗೆ ಹಾಕಬೇಕು. ಈಗ ಏನಾಗ್ತದೆ ಅಂತ ಹೇಳಿದರೆ, ಅವರು
ಕರೆಕ್ಟ್ ಸೈಜ್ ಅವರಿಗೆ ಹಾಕಿ ತಗೊಂಡು ಹೋದರೆ ಮಾತ್ರ ಅವರಿಗೆ ಅದರ ಬೆನಿಫಿಟ್ ಸಿಗುವಂಥದ್ದು. ಓಕೆ. ಈಗ ಯಾವುದೋ ಒಂದು ನಾವು ಈಗ ದೂರದಿಂದ ನೋಡಿ ನಿಮಗೆ ಲಾರ್ಜ್ ಆಗ್ಬೋದು ಅಥವಾ ಸ್ಮಾಲ್ ಆಗ್ಬೋದು ಅಂತೇಳಿ ಕೊಟ್ಟಾಗ ಮನೆಗೆ ಹೋದಾಗ ಅವ್ರಿಗೆ ಟೈಟ್ ಆಗ್ಬೋದು, ಲೆಕ್ಕಕ್ಕಿಂತ ಜಾಸ್ತಿ ಟೈಟ್ ಆಗ್ಬೋದು, ಲೆಕ್ಕಕ್ಕಿಂತ ಜಾಸ್ತಿ ಲೂಸ್ ಆಗ್ಬೋದು. ಆವಾಗ ಅದರ ಬೆನಿಫಿಟ್ ಅವರಿಗೆ ಸಿಗೋದಿಲ್ಲ. ಓಕೆ. ಇಲ್ಲಿ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ಇಲ್ಲಿ ಟ್ರಯಲ್ ರೂಮ್ ಇದೆ. ಸ್ಪೆಷಲಿ ಹೇಗೆ ಅಂತ ಹೇಳಿದರೆ ಲೇಡೀಸ್ ಇವರಿಗೆಲ್ಲ ಹೇಗೆ ಅಂತ ಹೇಳಿದರೆ ಇಲ್ಲಿವರೆಗೆ ಹಾಕಬೇಕಂತ ಹೇಳಿದರೆ ಅವರಿಗೆ ಟ್ರಯಲ್ ರೂಮ್ ಬೇಕಾಗ್ತದೆ. ನಮ್ಮಲ್ಲಿ ಲೇಡಿ ಸ್ಟಾಫ್ ಇದ್ದಾರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ, ಅದೊಂದು ಅಡ್ವಾಂಟೇಜ್. ಇಲ್ಲಿ ಯಾವುದು ಫಿಟ್ ಆಗ್ತದನ್ನು ಹಾಕಿ ತಗೊಂಡು ಹೋಗ್ಬೋದು. ಆಗ ಅವರಿಗೆ ವಾಪಸ್ ಕೊಡುವಂಥ ಸಮಸ್ಯೆ ಇಲ್ಲ, ಅಥವಾ ಅದು ದೊಡ್ಡದಾಗ್ತದೆ. ಮತ್ತೆ ಒಂದು ಹೇಗೆ ಅಂತೇಳಿ ಅದನ್ನು ಯಾವ ರೀತಿ ಹಾಕಬೇಕು ಅನ್ನೋ ಕೆಲವು ಟೆಕ್ನಿಕ್ಸ್ ಇದೆ. ಓಕೆ. ಈಗ ಏನಾಗ್ತದೆ, ಯಾವುದೋ ಒಂದು ಸಾಕ್ಸನ್ನು ಹೀಗೆ ಇಳಿದು ಹಾಕಿದಾಗ ಅದು ಲೂಸ್ ಆಗ್ತದೆ. ನಿಮಗೊಂದು 5 ದಿವಸದಲ್ಲಿ ಲೂಸ್ ಆದರೆ ಮತ್ತೆ ಅದ್ರ ಹೊಸ ತಗೊಳ್ಬೇಕು. ನಾವು ಕೆಲವೊಂದು ಟೆಕ್ನಿಕ್ ಹೇಳ್ಕೊಡ್ತೇವೆ, ಅದನ್ನು ಯಾವ ರೀತಿಯಲ್ಲಿ ಹಾಕಬೇಕು ನಿಧಾನ ಹಾಕಿ ಅದನ್ನು ಇಲ್ಲಿ ಡೆಮೋಗೆ ತೋರಿಸ್ತೇವೆ. ಮತ್ತು ಲೇಡೀಸ್ ಸ್ಟಾಫ್ ಇದ್ದಾರೆ, ಲೇಡೀಸಿಗೆ ಹೆಲ್ಪ್ ಮಾಡಲಿಕ್ಕೆ ಲೇಡೀಸ್ ಸ್ಟಾಫ್ ಇದ್ದಾರೆ. ಮತ್ತು ನಮ್ಮಲ್ಲಿ ಮೇಲ್ ಸ್ಟಾಫ್ ಇದ್ದಾರೆ ಜೆಂಟ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ. ಇದೊಂದು ನಾವು ಜನರಿಗೂ ತುಂಬ ಉಪಕಾರ ಆಗಿದೆ. ತುಂಬ ಯುನೀಕ್ ಕಾನ್ಸೆಪ್ಟ್ ಇದು. ಆಮೇಲೆ ಯಾವುದೇ ಥರ ನೀವು ಇನ್ಸ್ಟ್ರೂಮೆಂಟ್ಸ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಬ್ಲಡ್ ಶುಗರ್ ಚೆಕ್ ಮಾಡಲಿಕ್ಕೆ ಮೀಟ್ರ್ ಬರುತ್ತೆ, ಆಮೇಲೆ ನೆಬ್ಯುಲೈಸರ್ ಬರುತ್ತೆ, ಅದೆಲ್ಲದರದ್ದು ಡೆಮೋ ಕೊಡ್ತಾರೆ ಇವರು, ಯಾವ ಥರ ಅದನ್ನು ಯೂಸ್ ಮಾಡಬೇಕಂದ್ರೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ಕೊಳ್ಳಿ, ಇಲ್ಲಿ ಬಂದರೆ ನೀವು ಪ್ರಾಡಕ್ಟ್ ತೊಗೊಂಡು ಹೋಗ್ಬೇಕಾದ್ರೆ ಅದರಲ್ಲೊಂದು ಮಾಸ್ಟ್ರಿ ತೊಗೊಂಡೇ ಹೋಗ್ಬೋದು. ಹೌದು. ಇಲ್ಲಿ ನಮ್ಮಲ್ಲಿ ಎಲ್ಲ ಟ್ರೈನ್ ಸ್ಟಾಫ್ ಇರೋದು. ಓಕೆ. ಈಗ ಗ್ಲುಕೋಮೀಟರ್ ತಗೊಂಡ್ರೆ ಅದನ್ನು ಯಾವ ರೀತಿ ಓಪನ್ ಮಾಡಿ ಎಲ್ಲಿ ಅದನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು ಎಲ್ಲ ಟ್ರೈನಿಂಗ್ ಕೊಡ್ತೇವೆ. ಮತ್ತು ನಾವು ಎಲ್ಲಿವರೆಗೆ ಅಂತ ಹೇಳಿದರೆ ಆ ವಿಡಿಯೋವನ್ನು ಪುನಃ ಅವ್ರಿಗೆ ಕಳಿಸ್ತೇವೆ. ವಿಡಿಯೋ ಮಾಡಿ ಅವರಿಗೆ ಮನೆಯಲ್ಲಿ ಮರೆತು ಹೋದರೂ ಅದನ್ನು ನೋಡ್ಬೋದು, ನೋಡಿ ಅವರಿಗೆ ಇದು ಮಾಡಲಿಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡ್ತೇವೆ ನಾವು. ಇನ್ನೊಂದು ನೆಕ್ಸ್ಟ್ ಸೆಕ್ಷನ್ ಏನಂದರೆ ನನಗೆ ತುಂಬ ಇಷ್ಟ ಆಗಿದ್ದು, ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ಇವರು ರೆಂಟಿಗೆ ಕೊಡ್ತಾರೆ. ಎಸ್ಪೆಷಲಿ ತುಂಬ ಫೈನಾನ್ಷಿಯಲ್ ಬರ್ಡನ್ ಅನ್ಸೋದು ಏನು ಹೇಳಿ, ಈಗ ಒಂದು ಮನೇಲಿ ಪೇಷಂಟ್ ಇದ್ದಾರೆ ಅಂದ್ಕೊಳ್ಳಿ, ಅವರಿಗೆ ಕೊನೆಗಾಲದಲ್ಲಿದ್ದಾರೆ, ಹಾಸ್ಪಿಟ್ಲಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೈ ಚೆಲ್ಲಿರ್ತಾರೆ. ಅಂಥವ್ರಿಗೆ ಮನೆಗೆ ಹೋಗಿ 1 ತಿಂಗಳು 2 ತಿಂಗಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ ಅವ್ರಿಗೆ ಮುಖ್ಯವಾಗಿ ಬೇಕಿರೋದು ಒಂದು ಬೆಡ್ಡು, ಆಮೇಲೆ ವೀಲ್ ಚೇರು, ಆಮೇಲೆ ಈ ಕೆಲವರಿಗೆ ಉಸಿರಾಟದ ಸಮಸ್ಯೆ ಇದ್ದರೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರು ಇದೆಲ್ಲ ಬೇಕಾಗುತ್ತೆ. ಇದಕ್ಕೆಲ್ಲ ನೀವು ಇನ್ವೆಸ್ಟ್ ಮಾಡೋಕ್ಕೋದ್ರೆ ಒಂದು ಪೇಷಂಟ್ ಕಡಿಮೆ ಅಂದರೂ ಪೇಷಂಟ್ ಮೇಲೆ ಒಂದು 2 ಲಕ್ಷ ಅಲ್ವಾ ಎಲ್ಲ ಬೇಕಾದಾಗ ಆಗ್ತದೆ. ಸೊ ಇವರು ಏನು ಮಾಡಿದ್ದಾರೆ ಅಂದರೆ ಇಂಥ ಐಟಮ್ಗಳನ್ನು ರೆಂಟಿಗೆ ಕೊಡ್ತಾರೆ. ಸೊ ಆ ಸೆಕ್ಷನಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಏನೆಲ್ಲ ಇವ್ರ ಹತ್ರ ರೆಂಟಿಗೆ ಸಿಗುತ್ತೆ ಅದನ್ನು ಫಸ್ಟ್ ನೋಡ್ಕೊಂಡು ಬರೋಣ. ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು, ಎಸ್ಪೆಷಲಿ ತುಂಬ ಕಾಸ್ಟ್ ಇರುವಂಥ ಪ್ರಾಡಕ್ಟ್ಗಳು ಇವರು ರೆಂಟಿಗೆ ಕೊಡ್ತಾರೆ. ಸರ್ ಯಾವುದೆಲ್ಲ ಪ್ರಾಡಕ್ಟ್ ರೆಂಟಿಗೆ ಸಿಗುತ್ತೆ ಸರ್? ರೆಂಟಿಗೆ ಹೀಗೆ ನಮ್ಮ ಹತ್ರ ಇರುವಂಥದ್ದು ಈ ಹಾಸ್ಪಿಟಲ್ ಕಾಟ್, ಸಾಮಾನ್ಯವಾಗಿ ಹಾಸ್ಪಿಟಲ್ ಯೂಸ್ ಮಾಡ್ತಾರೆ, ರಿಕ್ಲೈನಿಂಗ್ ಕಾಟ್ ಅಂತ ಹೇಳ್ತೇವೆ. ಈಗ ತಲೆಭಾಗ ಈಗ ತಿರುಗಿಸಿದಾಗ ರಿಕ್ಲೈನ್ ಮಾಡಿದಾಗ ಮೇಲೆ ಬರ್ತದೆ. ಅದೇ ರೀತಿ ಕಾಲಿಗೆ ಬೇಕಾದ್ರೆ ಕಾಲಿ ಸಪೋರ್ಟ್ ಇದೆ. ಇಂಥ ಹಾಸ್ಪಿಟಲ್ ಕಾಟ್ಗಳನ್ನು ನಾವು ಕೊಡ್ತೇವೆ. ಈಗ ಕೆಲವರಿಗೆ ಒಂದು 15 ಡೇಸಿಗೆ ಮಾತ್ರ ಬೇಕು, ಆವಾಗ ಇದು ಹೆಲ್ಪ್ ಆಗ್ತದೆ. 1 ತಿಂಗಳು ಬೇಕು. ಮತ್ತು ನಮ್ಮದು ಸೇಲ್ಸ್ ಕೂಡ ಇದೆ, ನಾವು ಸೇಲ್ ಮಾಡ್ತೇವೆ. ಮತ್ತು ಆಫ್ಟರ್ ನಮ್ಮದು ಪರ್ಚೇಸ್ ಬ್ಯಾಕ್ ಕೂಡ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ನೀವು 6 ಮಂತ್ ಯೂಸ್ ಮಾಡಿ ಒಂದು ಪರ್ಚೇಸ್ ಮಾಡಿದರೆ 6 ಮಂತ್ ಯೂಸ್ ಮಾಡಿದರೆ ಆನಂತರ ನಿಮಗೆ ಬೇಡ ಅಂತ ಹೇಳಿದರೆ ನಾವು ಅದನ್ನು ಒಂದು ಪ್ರೈಸನ್ನು ಫಿಕ್ಸ್ ಮಾಡಿ ನಿಮ್ಮ ಹತ್ರ ವಾಪಸ್ ತಗೊಳ್ಳುವ ವ್ಯವಸ್ಥೆ ಕೂಡ ಉಂಟು. ಹಾಗಾಗಿ ಪೇಷಂಟ್ಗೆ ಏನದು ಮತ್ತೆ ವೇಸ್ಟ್ ಆಗ್ತದೆ ಅಂತ ಹೇಳಿಲ್ಲ. ಸೊ ಬೆಡ್ ಸಿಗ್ತದೆ. ಹೌದು, ಬೆಡ್ ಅಂದರೆ ವೀಲ್ ಚೇರ್ ಕೊಡ್ತೇವೆ ನಾವು. ಆನಂತರ ವಾಕರ್ಸ್ ಕೂಡ ಕೊಡ್ತೇವೆ. ಆನಂತರ ನಿಮಗೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂತ ನೀವು ಕೇಳಿರ್ಬೋದು, ಅದನ್ನು ಕೊಡ್ತೇವೆ. ಕೋವಿಡ್ ಟೈಮಲ್ಲಿ ತುಂಬ ಬಂತು, ಅದೆಲ್ಲ ಕಾಸ್ಟ್ ಇದೆ. ಅದೆಲ್ಲ ನಿಮಗೆ ಅಂತ ಹೇಳಿದರೆ ಒಂದು 50,000 to 60,000 ರೂಪೀಸ್ ಆಗ್ತದೆ ಒಳ್ಳೆ ಕಂಪನಿ ತಗೊಳ್ಳುವಾಗ, ಮೆಡಿಕಲ್ ಗ್ರೇಡ್ ತಗೊಳ್ಳುವಾಗ. ಅಂಥದ್ದನ್ನು ಕೊಡ್ತೇವೆ ನಾವು. ಆನಂತರ ನಿಮಗೆ ಬೈಪ್ಯಾಪ್ ಮಿಷಿನ್ ಅಂತೇಳಿ ಬರ್ತವೆ, ಬೈಪ್ಯಾಪ್ ಮಿಷಿನ್ ಅಂಥದನ್ನೆಲ್ಲ ಕೊಡ್ತೇವೆ. ವೀಲ್ ಚೇರ್ಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ಅಂತ. ನನ್ನ ಕ್ವಶನ್, ಒಂದು ಬೆಡ್ ಸಾಮಾನ್ಯವಾಗಿ ಒಬ್ರು ಖರೀದಿ ಮಾಡ್ತಾರೆ ಅಂತಿದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಇರುತ್ತೆ ಸರ್? ಇರ್ತದೆ ಸಾಮಾನ್ಯವಾಗಿ ತುಂಬ ಕಡಿಮೆ ಅಂತ ಹೇಳಿದ್ರೆ ಒಂದು 15,000 to 16,000 ಇರ್ತದೆ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಇದೆ. ಅದರಲ್ಲಿ ಸಾಧಾರಣ ಒಂದು ನೀವು ಎಲೆಕ್ಟ್ರಿಕ್ ಎಲ್ಲ ತಗೊಂಡಾಗ ನಿಮಗೆ 70,000 80,000 ರೂಪಾಯಿವರೆಗೆ ಹೋಗ್ತದೆ. ಹೌದು ಸರ್. ಈಗ ಈ ನನಗೀಗ ಒಂದು ತಿಂಗಳ ಮಟ್ಟಿಗೆ ಇದು ರೆಂಟಿಗೆ ಬೇಕು ಅಂತಿದ್ರೆ ನಾನು ಎಷ್ಟು ಪೇ ಮಾಡಬೇಕಾಗ್ತದೆ? ರೆಂಟಿಗೆ ಅಂದರೆ 2,500 ಇಂದ 3,000 ಡಿಪೆಂಡ್ಸ್. ಅದು ನಾವು ಇಲ್ಲಿ ಇದು ಮಾಡ್ತೇವೆ, ಅದರ ಯಾವುದು ಕೊಡ್ತೇವೆ ಅದರ ಮೇಲೆ ಡಿಪೆಂಡ್ ಇರ್ತದೆ. ಅಷ್ಟು ತುಂಬ ವರ್ತ್ ಇದು. ಯಾಕಂದ್ರೆ ನೀವು 1 ತಿಂಗಳ ಮಟ್ಟಿಗೆ ನೀವು ಬೆಡ್ಡನ್ನೇ ಪರ್ಚೇಸ್ ಮಾಡೋದಕ್ಕಿಂತ ಒಂದು 2,500-3,000 ರೂಪಾಯಿ ಇನ್ವೆಸ್ಟ್ ಮಾಡಿ ರೆಂಟಿಗೆ ತಗೊಂಡು ಹೋಗೋದು ಸರ್, ಇದು ತುಂಬಾ ಯೂನಿಕ್ ಕಾನ್ಸೆಪ್ಟ್. ನಾನು ನೋಡಿಲ್ಲ. ಈ ವೀಲ್ ಚೇರಿಗೆಲ್ಲ ಎಷ್ಟು ಚಾರ್ಜ್ ಮಾಡಿ? ವೀಲ್ ಚೇರ್ಗೆ 50 ರೂಪೀಸ್ ಪರ್ ಡೇ ಆ ಥರ ಚಾರ್ಜ್ ಮಾಡುವಂಥದ್ದು. ಮಿನಿಮಮ್ ಒಂದು 3-4 ದಿವಸ ಅಂತ ಹೇಳಿದ್ರೆ ಒಂದು 500 ರೂಪಾಯಿ ನಾವು ಚಾರ್ಜ್ ಮಾಡ್ತೇವೆ. 500 ರೂಪಾಯಿ ಚಾರ್ಜ್ ಮಾಡ್ತೇವೆ. ಈಗ ಲಾಂಗ್ ಡ್ಯೂರೇಷನ್ ಆಯ್ತಪ್ಪ, ಒಂದು 2 ತಿಂಗಳು ಬೇಕಾಯ್ತು, ಆವಾಗ ನಾವು ಸ್ವಲ್ಪ ಎಷ್ಟು ಮಾಡ್ಕೊಂಡು ಅವರಿಗೆ ರೆಂಟ್ ಕಡಿಮೆ ಮಾಡುವಂಥ ವ್ಯವಸ್ಥೆಗಳೆಲ್ಲ ಉಂಟು ನಮ್ಮ ಹತ್ರ. ಹೌದು, ಅದೆಲ್ಲ ಮಾಡ್ತೇವೆ. ಇದು ನಿಜಕ್ಕೂ ಸೋಷಿಯಲ್ ಸರ್ವಿಸ್ ಇದು. ಯಾಕಂದರೆ ನಮಗೆ ಗೊತ್ತಾಯ್ತಾ, ಎಸ್ಪೆಷಲಿ ನಾನೊಂದು ಇದು ಹೇಳ್ತೀನಿ, ಇನ್ಸಿಡೆಂಟ್ ಹೇಳ್ತೀನಿ ಆಯಿತಾ. ಈ ಕ್ಯಾನ್ಸರ್ ಪೇಷಂಟ್ ಇರ್ತಾರಲ್ಲ, ಅವರಿಗೆ ಕೊನೆಯ ಗಳಿಗೆಯಲ್ಲಿ ಕೈ ಚೆಲ್ಲಿ ಬಿಡ್ತಾರೆ. ಅಂದರೆ ಕರ್ಕೊಂಡೋಗಿ ಇನ್ನು ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅವರು ಹೇಳಿರ್ತಾರೆ ಡಾಕ್ಟ್ರು ಇನ್ನೊಂದು ತಿಂಗಳು 2 ತಿಂಗಳು ಹಾಗಿರ್ತಾರೆ ಅಂಥೇಳಿ.
ಅಂಥ ಟೈಮಲ್ಲಿ ಕೆಲವರು ಜಾಸ್ತಿ ಬದುಕಿದ್ದು ಇದೆ, 3-4 ತಿಂಗಳು ಬದುಕಿದ್ದು ಇದೆ, ಅಥವಾ 2-5 ದಿನಕ್ಕೆ ಹೋಗಿದ್ದು ಇದೆ. ಸೊ ಅಂಥ ಕೇಸಲ್ಲಿ ಅವ್ರಿಗೆ ಮನೆಗೆ ಕರ್ಕೊಂಡು ಬಂದಾಗ ಇಂಥ ಇಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ. ರೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಅದು ಎಷ್ಟೋ ಒಂದು ಫೈನಾನ್ಷಿಯಲ್ ಬರ್ಡನ್ ತುಂಬ ಜನರಿಗೆ. ಈ ಅಂಥ ಪೇಷಂಟ್ ಆಲ್ರೆಡಿ ಅವರು ಸ್ಪೆಂಡ್ ಮಾಡಿರ್ತಾರೆ ಲ್ಯಾಕ್ಸ್ ಟುಗೆದರ್ ಎಲ್ಲ ಹಾಸ್ಪಿಟಲಲ್ಲಿ. ಮತ್ತು ಪುನಃ ಇಲ್ಲಿ ಬಂದು ಎಲ್ಲ ಅವರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟ್ ಬೇಕು, ಬೆಡ್ ಬೇಕು, ಇನ್ನೊಂದು ಬೇಕು ಎಲ್ಲ ಹೇಳುವಾಗ ಅವರಿಗೆ 1-1.5 ಲಕ್ಷ ರೂಪಾಯಿ ಪುನಃ ಖರ್ಚು ಬರ್ತದೆ. ಮತ್ತು ಅದು ತುಂಬ ಸಮಯ ಅವರಿಗೆ ಬೇಕಾಗಿರುವುದಿಲ್ಲ. ಆದರೂ ನಮ್ಮ ಮನೆಯಲ್ಲ ನಾವು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಅಂಥ ಸಂದರ್ಭಗಳಲ್ಲಿ ಇದು ತುಂಬ ಯೂಸ್ ಆಗಿದೆ ತುಂಬ ಜನರಿಗೆ. ತುಂಬ ಜನ ಬಂದು ಅಪ್ರಿಷಿಯೇಟ್ ಮಾಡಿದ್ದಾರೆ, ಇದು ಒಳ್ಳೆಯದು ನಮಗೆ ಯೂಸ್ಫುಲ್ ಆಯಿತು ಮಾರೆ ಅಂತೇಳಿ. ಯಾಕಂದರೆ ಪರ್ಚೇಸ್ ಮಾಡುವಾಗಲೂ ಇಲ್ಲ, ಈ ಕಡೆ ಅವರನ್ನು ಸರಿಯಾಗಿ ನೋಡ್ಕೊಳ್ಬೇಕು ಆ ಥರ. ಇದು 100% ನಿಜ ಇದು. ಯಾಕಂದರೆ ನಾನೇ ನೋಡಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೋ ಜನ ಕೊನೆಗೆ ಡೆತ್ ಬೆಡ್ಡಲ್ಲಿ ಇರ್ತಾರೆ ಅಂತೀವಲ್ಲ, ಆವಾಗ ಆ ಒಂದು ಕಡೆ ದುಃಖ ಇರುತ್ತೆ. ಅಂದರೆ ಇಂಥ ಮನುಷ್ಯ ನಮ್ಮ ಜೊತೆ ಇರಲ್ಲ ಅನ್ನೋ ದುಃಖ ಒಂದು ಕಡೆ ಆದರೆ, ಆ ಕಾಸ್ಟ್ ಬೇರ್ ಮಾಡೋದಿದೆಯಲ್ಲ, ಈಗ ತುಂಬ ಫೈನಾನ್ಷಿಯಲಿ ಸ್ಟೇಬಲ್ ಇರೋರಾದರೆ ಅಡ್ಡಿಲ್ಲ. ಬಟ್ ನಮ್ಮ ದೇಶದಲ್ಲಿ ನೋಡ್ಲಿಕ್ಕೆ ಹೋದರೆ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇರೋರು ಜಾಸ್ತಿ ಇರ್ತಾರೆ. ಸೊ ಅಂಥವರಿಗೆ ಈ ಒಂದು ಬರ್ಡನ್ ಕಡಿಮೆ ಆಗಿದ್ದಿದೆಯಲ್ಲ, ಅದೊಂದು ತುಂಬ ಒಳ್ಳೆ ಕೆಲಸ ಸರ್. ಇದೀಗ ಎಲ್ಲಿ ತನಕ ಸರ್ವಿಸ್ ಇದೆ ಸರ್? ಅಲ್ಲ, ಈಗ ನಾವು ಈಗ ಆಲ್ ಓವರ್ ಕರ್ನಾಟಕ ಕೊಡ್ತೇವೆ ನಾವು ಸರ್ವಿಸ್. ಹೌದು, ಎಲ್ಲಿ ಬೇಕಿದ್ರೂ ನಾವು ಅದನ್ನು ಕಳಿಸೋ ವ್ಯವಸ್ಥೆ, ತರಿಸೋ ವ್ಯವಸ್ಥೆ. ಒಂದಂದರೆ ನೀವು ಇದರ ಇದು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲ ಬೇರ್ ಮಾಡಬೇಕು. ಅವ್ರದ್ದು ಓನ್ ಟ್ರಾನ್ಸ್ಪೋರ್ಟ್ ಇದ್ರೆ ಅದಕ್ಕೆ ಹಾಕಿ ಬಿಡ್ತೇವೆ. ಅಂದ್ರೆ ನೀವೇ ಗಾಡಿ ತಗೊಂಡು ಬಂದ್ರೆ ನಿಮಗೆ ಕಾಸ್ಟ್ ಇಲ್ಲ. ಇದೆಲ್ಲ ಫುಟ್ವೇರ್ ಸೆಕ್ಷನ್, ಇದಕ್ಕೆ ಮೆಡಿಕೇಟೆಡ್ ಫುಟ್ವೇರ್ ಸೆಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ಏನಂದರೆ ನೀವು ಆರ್ಥೋ ಪೇಷಂಟ್ ಅಥವಾ ಡಯಾಬಿಟಿಸ್ ಪೇಷಂಟ್ ಅವರಿಗೆಲ್ಲ ಕಾಲಿಗೆಲ್ಲ ಉರಿ ಎಲ್ಲ ಇರ್ತದೆ, ಅಂಥವರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಇದೆ ನೋಡಿ, ತುಂಬ ಸಾಫ್ಟ್ ಹಾಕ್ಕೊಂಡ್ರೂ ಕಾಲಿಗೆ ತುಂಬ ನೋವು ಬರ್ತದೆ, ಗಂಟು ನೋವು ಜಾಸ್ತಿ ಆಗ್ತದೆ. ಇನ್ನು ತುಂಬ ಗಟ್ಟಿ ಹಾಕಿದರೂ ಕಾಲು ನೋವು ಬರ್ತದೆ. ಇದು ಸ್ವಲ್ಪ ಮಿಡ್ಲ್ ರೇಂಜಲ್ಲಿ ಇರೋದ್ರಿಂದ ಮತ್ತು ಮೆಡಿಕೇಟೆಡ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ನೋವು ಕಡಿಮೆ ಆಗುತ್ತೆ ಅವರಿಗೆ. ಹಾಗೆ ಇದಕ್ಕೆ ಸ್ವಲ್ಪ ನೀರೆಲ್ಲ ತರಗಿಸಬಾರ್ದು ಆಯಿತಾ. ನೀರು ತಗಿಸಿದ್ರೆ ಇದು ಗಟ್ಟಿ ಆಗ್ತದಂತೆ. ಇದ್ರ ರೇಂಜು ಸ್ಟಾರ್ಟಿಂಗ್ ರೇಂಜೇ 250 ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ತುಂಬ ಹೋಗ್ತಾ ಹೋಗ್ತಾ ಜಾಸ್ತಿ ಪ್ರೈಸಲ್ಲೂ ಸಿಗುತ್ತೆ. ನಿಮ್ಮ ರೇಂಜಿಗೆ ತಕ್ಕ ಹಾಗೆ ಇವ್ರ ಹತ್ರ ಫುಟ್ವೇರ್ಸ್ ಇದೆ. ಇದೆಲ್ಲ ನೋಡಿ, ಈ ರೀತಿ ಆಕ್ಯುಪೇಷರ್ ಇರ್ಬೋದು, ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದು ಕೂಡ ಬೇರೆ ಬೇರೆ ರೀತಿಯಲ್ಲಿ ವೆರೈಟೀಸ್ ಎಲ್ಲ ಇದೆ ಇವ್ರ ಹತ್ರ. ಹಾಗೆ ಇಲ್ಲಿ ಆಪ್ರಾನ್ಸ್ ಸಿಗುತ್ತೆ. ಮತ್ತು ಪೇಷಂಟಿಗೆ ಏನೆಲ್ಲ ಬೇಕಲ್ಲ, ಈಗ ಬಾತ್ ಮಾಡಲಿಕ್ಕೆ ಅವರಿಗೆ ಕ್ಯಾಪ್ ಹಾಕಬೇಕು, ಆಮೇಲೆ ಬೆಡ್ ಪ್ಯಾನ್ ಬೇಕು, ಇವೆಲ್ಲ ಇಲ್ಲಿ ಒಂದೇ ಕಡೆ ಸಿಗುತ್ತೆ. ನೀವು ಇಲ್ಲಿ ಬಂದರೆ ನಿಮಗೆ ಎಲ್ಲ ಏನೇನು ಬೇಕು ಪೇಷಂಟ್ಗೆ ಅದೆಲ್ಲ ಒಂದೇ ಕಡೆ ಸಿಗುತ್ತೆ. ಇವ್ರ ಹತ್ರ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅದರ ಒಂದು ಕ್ಯಾಟ್ಲಾಗ್ ಇದೆ ನೋಡಿ, ಏನೆಲ್ಲ ಸಿಗುತ್ತೆ ಅಂತ ಒಂದ್ಸಲ ಕಣ್ಣಾಯಿಸಿಬಿಡೋಣ ಸರ್. ಏನೆಲ್ಲ ಸಿಗುತ್ತೆ ಸರ್? ನೋಡಿ, ಇದು ಆರ್ಥೋಪೆಡಿಕ್ ಬೆಲ್ಟ್ಸ್ ಅಂತೇಳಿ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಎಲ್ಲ ಬೆಲ್ಟ್, ಬೆನ್ನು ನೋವಿನ ಬೆಲ್ಟ್ ಅಥವಾ ಕಾಲು ನೋವಿಗೆ, ಕುತ್ತಿಗೆ ನೋವಿಗೆ ಬರುವಂಥದ್ದು ಎಲ್ಲ ಬೆಲ್ಟ್ ಆಗಲಿ, ಅಥವಾ ವೆರಿಕೋಸ್ ವೇನ್ ಸ್ಟಾಕಿಂಗ್ಸ್, ಇಂಥವು ಎಲ್ಲ ಬೆಲ್ಟ್ಗೆ, ಅಥವಾ ಅಬ್ಡಾಮಿನಲ್ ಬೆಲ್ಟ್, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕುವ ಬೆಲ್ಟ್ಗಳು, ಅಥವಾ ಡೆಲಿವರಿ ಆದ ನಂತರ ಮುಂಚೆ ಬಟ್ಟೆ ಕಟ್ತಾ ಇದ್ದೇವೆ, ಹಾಗೆ ಅದಕ್ಕೋಸ್ಕರ ಈಗ ಬೆಲ್ಟ್ಗಳು ಎಲ್ಲ ಬರ್ತವೆ ಅಂತ ಎಲ್ಲ ಬೆಲ್ಟ್ಗಳು ಬರ್ತವೆ. ಆ ನಂತರ ಇದು ಈಗಾಗಲೇ ನೋಡಿದ ಹಾಗೆ ವಾಕಿಂಗ್ ಸ್ಟಿಕ್ಸು, ವಾಕರ್ಸ್, ಆಕ್ಸಿಲರಿ ಕ್ರಚಸ್, ಆನಂತರ ಕೊಮೋಡ್ ಚೇರ್ಸ್ ಬರ್ತದೆ, ಯೂರಿನ್ ಕ್ಯಾನ್ಗಳು ಬರ್ತವೆ, ಸ್ಪುಟಮ್ ಕಪ್ಗಳು, ಇದೆಲ್ಲ ಒಂದು ಪೇಷಂಟಿಗೆಲ್ಲ ಏನು ಬೇಕು ಎಲ್ಲ ಇದೆ ನಮ್ಮ ಹತ್ರ. ಆ ನಂತರ ಮಸಾಜರ್ಸ್ ಅಲ್ಲಿ ತುಂಬ ವೆರೈಟಿ ಇದೆ ನೋಡಿ. ಕಾಲಿಗೆ ಮಾಡುವಂಥದ್ದು ಕಾಲಿ ಮಸಾಜರ್ಸ್ ಅಥವಾ ಬೆನ್ನು ಮಸಾಜರ್ಸ್ ಅದೆಲ್ಲ ಬರ್ತದೆ. ಆ ನಂತರ ಇದು ಫಿಸಿಯೋಥೆರಪಿ ಎಸೆಸರೀಸ್, ಮತ್ತೆ ಅದರಲ್ಲಿ ಎಕ್ಸಸೈಸ್ಗೆ ಏನೆಲ್ಲ ಬೇಕು ನಮ್ಮ ಹತ್ರ, ಮತ್ತೆ ಯೋಗ ಎಸೆಸರೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಸೆಸರೀಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಯೋಗ ಮಾಡಲಿಕ್ಕೆ, ಫಿಸಿಕಲ್. ಆ ನಂತರ ನಾನು ಈಗಾಗಲೇ ಹೇಳಿದ ಹಾಗೆ ಡಯಾಬಿಟಿಕ್ ಮತ್ತು ಆರ್ಥೋ ಫುಟ್ವೇರ್ಸ್ಗಳು, ಅದನ್ನು ನಾವು MCR ಫುಟ್ವೇರ್ ಅಂತ ಹೇಳ್ತೇವೆ. ಅದರಲ್ಲಿ ಕೆಲವೊಂದು ಸಾಕ್ಸ್ಗಳು ಬರ್ತವೆ, ಡಯಾಬಿಟಿಕ್ ಸಾಕ್ಸ್ ಆಗಲಿ. ಆನಂತರ ಸೋಲ್ಗಳು ಬರ್ತವೆ, ಇನ್ಸೋಲ್ಗಳು ಬರ್ತವೆ, ಅದು ಇದೆ. ಆನಂತರ ಅದರಲ್ಲಿ ಅಕ್ಯುಪ್ರೆಷರ್ ಫುಟ್ವೇರ್ಗಳು ಬರ್ತವೆ. ವೀಲ್ ಚೇರ್ಸ್ಗಳು ನಮ್ಮ ತುಂಬ ವೆರೈಟಿ ಇದೆ, ಇವನ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ವೀಲ್ ಚೇರ್, ಅದು ಇದು ಎಲ್ಲ ತುಂಬ ಬರ್ತದೆ. ಆನಂತರ ನಿಮಗೆ ವೆಟರ್ನರಿ ಕೆಲವೊಂದು ಎಸೆಸರೀಸ್ ಕೂಡ ಇಟ್ಟಿದ್ದೇವೆ, ಇಕ್ವಿಪ್ಮೆಂಟ್ಸ್ ಎಲ್ಲ ಕೆಲವೊಂದು ಇಟ್ಟಿವೆ. ಮೆಡಿಸಿನ್ಸ್ ಇರಲಿಲ್ಲ ನಾವೀಗ, ಇಕ್ವಿಪ್ಮೆಂಟ್ಸ್ ಕೂಡ ಅದರಲ್ಲಿ ಅದರೊಟ್ಟಿಗಿದೆ. ಆನಂತರ ಈ ಡಯಪರ್ಸ್ಗಳು, ಈಗ ಸಾಮಾನ್ಯವಾಗಿ ಜಾಸ್ತಿ ಹೋಗೋ ಅಡಲ್ಟ್ ಡಯಪರ್ಸ್, ಅಂಡರ್ ಪ್ಯಾಡ್ ಆಗಲಿ, ಅಡಲ್ಟ್ ಡಯಪರ್ಸ್, ಮತ್ತು ವೆಟ್ ವೈಪ್ಸ್ಗಳು, ಇದೆಲ್ಲ ತುಂಬ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತವೆ. ಮತ್ತು ಕೆಲವೊಂದು ಬೇಬಿ ಕೇರ್ ಪ್ರಾಡಕ್ಟ್ಸ್ಗಳು ನಿಮಗೆ ಸಿಗ್ತವೆ, ಕೆಲವೊಂದು ನಿಪ್ಪಲ್ಗಳಾಗಲಿ ಅಥವಾ ಅವರದ್ದು ಈ ಬಾಚಣಿಗೆ ಅದು ಇದೆಲ್ಲ ಬರ್ತದೆ. ಆನಂತರ ಇದು ಈ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಬೇಕಾಗಬೇಕು ಈಗ ಶುಗರ್ ಟೆಸ್ಟಿಂಗ್ ಮಿಷಿನ್, ಆನಂತರ BP ಟೆಸ್ಟ್ ಮಾಡುವ ಮಿಷಿನ್ಗಳು, ಆಕ್ಸಿಜನ್ ಕಾನ್ಸಂಟ್ರೇಟ್ ಇದಾಗಿ ಹೇಳಿದ ಹಾಗೆ, ಆನಂತರ ECG ಮಿಷಿನ್ ಎಲ್ಲ ಅದು ಇಲ್ಲಿ ಯೂಸ್ ಆಗುವಂಥ ಹಾಸ್ಪಿಟಲ್ಗಳಲ್ಲಿ. ನೆಬುಲೈಸರ್ಸ್ ಬರ್ತವೆ. ಆನಂತರ ನಮ್ಮಲ್ಲಿ ಈಗ ಅದನ್ನ ವ್ಯಾಪರೈಸರ್ ಅಂತೇಳಿ ಹೇಳ್ತೇವೆ, ಕೊರೋನಾ ಟೈಮಲ್ಲಿ ನಾವು ಯೂಸ್ ಮಾಡಿದ್ವಿ ಬ್ರೀತ್ ವ್ಯಾಪರೈಸರ್ಗಳು. ಆ ನಂತರ ಸ್ಪೆಷಲಿ ಈಗ ವಾಟರ್ ಬೆಡ್, ಏರ್ ಬೆಡ್ಗಳನ್ನು ಅದು ಕೂಡ ಹಾಗೆ
ನಾವು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೇವೆ. ಇದು ಬೆಡ್ ಸೋರ್ ಆಗದಾಗೆ ಪ್ರಿವೆಂಟ್ ಮಾಡುವಂಥದ್ದು. ಓಕೆ. ಥರ್ಮೋಮೀಟರ್ಗಳು ಏನೆಲ್ಲ ಮೆಡಿಕಲ್ ಐಟಮ್ಗಳಿದೆ ಅದಲ್ಲದೆ ನಿಮಗೆ ಹಾಸ್ಪಿಟಲ್ ಕಾಟ್ಗಳು ಈಗಾಗಲೇ ಹೇಳಿದ್ದೇವೆ. ಹೌದು. ಆನಂತರ ಬ್ಯಾಕ್ ರೆಸ್ಟ್ ಆಗಲಿ, ಆನಂತರ ಇದು ವೇಯಿಂಗ್ ಸ್ಕೇಲ್ಸ್ಗಳು ಓಕೆ ಅಂತ ಹೋಮ್ ಕೇರ್ ಪ್ರಾಡಕ್ಟ್ಗಳು. ಈಗ ನಮ್ಮಲ್ಲಿ ಈ ಹೋಮ್ ಕೇರ್ ಪ್ರಾಡಕ್ಟ್ ಈಗ ಫ್ಲೋರ್ ಕ್ಲೀನರ್ ಆಗಲಿ, ಫಿನೈಲ್ ಅಲ್ಲಿ ಇದೆಲ್ಲ ದೊಡ್ಡ ದೊಡ್ಡ ಕ್ಯಾನ್ಗಳಲ್ಲಿ ಬರ್ತವೆ. ಆವಾಗ ನಿಮಗೆ ರೇಟ್ ಕೂಡ ತುಂಬ ಕಡಿಮೆ ಆಗ್ತದೆ. ಆನಂತರ ಈ ಎಪ್ರಾನ್ಗಳು ಈ ಸ್ಟೂಡೆಂಟ್ಸ್ಗಳಿಗೆ, ಈ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಡಾಕ್ಟರ್ಸ್ಗಳಿಗೆ ಹಾಕುವಂಥದ್ದು ಎಪ್ರಾನ್, ವೈಟ್ ಕಲರ್ ಎಪ್ರಾನ್ ಆಗಲಿ ಅಥವಾ ಬೇರೆ ಬೇರೆ ಕಲರ್ ಎಪ್ರಾನ್ ಆಗಲಿ ಅಥವಾ ಸ್ಕ್ರಬ್ ಸೂಟ್ಗಳು ಸಿಗುತ್ತವೆ. ಅದಲ್ಲದೆ ನಿಮಗೆ ಈಗಾಗಲೇ ಹೇಳಿದಾಗೆ ಈ ಕಾಟನ್ ಆಗಲಿ ಅಥವಾ ಬ್ಯಾಂಡೇಜ್ ಮಾಡಲಿಕ್ಕೆ ಏನೆಲ್ಲ ಎಕ್ಸಸರೀಸ್ ಬೇಕು ಅಥವಾ ಒಂದು ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲ ಇದೆ. ಕಾಟನ್ ಆಗಲಿ ಅಥವಾ ಬ್ಯಾಂಡೇಜ್ ಗಾಸ್ ಆಗಲಿ ಸ್ವ್ಯಾಪ್ ಸಿಗ್ತದೆ. ಆನಂತರ ಈ ಬಯೋ ಡಸ್ಟ್ಬಿನ್ಗಳು ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಯೂಸ್ ಮಾಡಬೇಕಾಗ್ತದೆ. ಎಲ್ಲ ರೀತಿಯ ಸಣ್ಣದಿಂದ ಹಿಡಿದು ದೊಡ್ಡ 100-150 ಲೀಟರ್ ವರೆಗೆ ಕೂಡ ಇದೆ. ಗಾರ್ಬೇಜ್ ಬ್ಯಾಗ್ಗಳು ಬರ್ತವೆ. ಸ್ಪೆಷಲಿ ಈಗ ಈ ಕೊರೋನಾದ ಸಮಸ್ಯೆಗಳಿರೋ ಸಂದರ್ಭದಲ್ಲಿ ಈ ಗ್ಲೌಸ್ ಆಗಲಿ ಅಥವಾ ಇನ್ಫ್ರಾರೆಡ್ ಥರ್ಮೋಮೀಟರ್, ಫೇಸ್ ಶೀಲ್ಡ್ ಆಗಲಿ ಅಥವಾ ಸ್ಯಾನಿಟೈಸರ್ಸ್ ಅಥವಾ ಎಲ್ಲ ರೀತಿಯ N95 ಫೇಸ್ ಮಾಸ್ಕ್ಗಳು, ಪಲ್ಸ್ ಆಕ್ಸಿಮೀಟರ್, ಆನಂತರ ಈ 3-ಪ್ಲೇ ಮಾಸ್ಕ್ಗಳು ಅಂತ ಹೇಳಿದ್ರೆ ಡಿಸ್ಪೋಸಬಲ್ ಮಾಸ್ಕ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಮ್ ಡೆಲಿವರಿ ಅವೈಲೇಬಲ್ ಅಂತ ಹಾಕಿದ್ದೀರಲ್ಲ? ಹೌದೌದು. ಅದು ಎಲ್ಲಿ ತನಕ ಇದೆ ಸರ್ ಹೋಮ್? ಇದು ಸಾಮಾನ್ಯವಾಗಿ ನಮಗೆ ಹೋಮ್ ಡೆಲಿವರಿ ಅಂತ ಹೇಳಿದ್ರೆ ನಾವು ಈಗ ಕೊಡ್ತೇವೆ. ಈಗ ನಾವು ಬೇರೆ ಬೇರೆ ವ್ಯವಸ್ಥೆಗಳು ಉಂಟು ಕಳಿಸುವಂಥದ್ದು. ಎಲ್ಲರೂ ಇಲ್ಲಿಗೆ ಬರಬೇಕಾಗಿಲ್ಲ. ಈಗ ಇಲ್ಲಿ ಸಿಟಿ ಏರಿಯಾದಲ್ಲಿ ನಾವೇ ತಗೊಂಡು ಹೋಗಿ ಕೊಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಮಂಗಳೂರು, ಈಗ ಮಂಗಳೂರು ಇಂದ ಒಂದು ಸ್ವಲ್ಪ ಈಗ ಒಂದು 25-30 ಕಿಲೋಮೀಟರ್ ಆದ್ರೆ ಈ ಟ್ಯಾಕ್ಸಿಗಳು ಇದೆ ನಮ್ಮಲ್ಲಿ. ಟ್ಯಾಕ್ಸಿ ಮುಖಾಂತರ ಅವರಿಗೆ ರೀಚ್ ಮಾಡುವಂಥದ್ದಿದೆ. ಇನ್ನೂ ದೂರ ಅಂತ ಹೇಳಿದ್ರೆ ಕೊರಿಯರು ಅದು ಇದೆಲ್ಲ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಮಾಡುವಂಥದ್ದು. ಎಲ್ಲರೂ ಯಾರಿಗೂ ಪ್ರತಿಯೊಬ್ಬರಿಗೂ ಸರ್ವಿಸ್ ಇದೆ. ಕುಂದಾಪುರದ ಒಂದು 10 ಕಿಲೋಮೀಟರ್ ಅಂತ ಹೇಳ್ಬೋದಾ? ಕುಂದಾಪುರ 10 ಕಿಲೋಮೀಟರ್ ಒಳಗೆ ನಾವು ಇದು ನಾವೇ ಖುದ್ದು ಹೋಗಿ ಕೊಟ್ಟು ಬರ್ತೇವೆ. ಆನಂತರ ಕೂಡ ಅವರ ಮನೆಗೆ ತಲುಪಿಸುವ ವ್ಯವಸ್ಥೆ ಉಂಟು. ಈಗೆಲ್ಲ ಕೊರಿಯರ್ ವ್ಯವಸ್ಥೆ ಅದು ಇದು ಟ್ಯಾಕ್ಸಿಯಲ್ಲಿ ಇರೋದು. ಈಗೇನು ಮುಂಚಿನ ಹಾಗೆಲ್ಲ ಸಮಸ್ಯೆ ಇಲ್ಲ. ಹೌದು. ಇವ್ರ ಹತ್ರ ಸಿಗೋ ಎಲ್ಲ ಪ್ರಾಡಕ್ಟ್ಗಳು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ ಇವರು. ಆಮೇಲೆ ಈ ಸೆಕ್ಷನ್ ಅಂತೂ ನೋಡಿ, ಇದೆಲ್ಲ ವಾಕರ್ಗಳು. ಇದೆಲ್ಲ ಏನಂದರೆ ಕೆಲವರಿಗೆ ಪರ್ಮನೆಂಟ್ ಬೇಕಾಗಿರುತ್ತೆ, ಬಟ್ ಕೆಲವರಿಗೆ ಈಗ ಸಡನ್ ಫ್ರ್ಯಾಕ್ಚರ್ ಆಯಿತು, 1 ತಿಂಗಳ ಮಟ್ಟಿಗೆ ಬೇಕು ಅಂಥದ್ದೆಲ್ಲ ನೀವು ಇನ್ವೆಸ್ಟ್ ಮಾಡೋದಂದರೆ ತುಂಬ ಹೆವಿ ಆಗುತ್ತೆ. ಸೊ ಇಲ್ಲಿ ನೋಡಿ ಎಷ್ಟು ಥರದ ವಾಕರ್ಗಳು ಇವ್ರ ಹತ್ರ ಇದೆ ನೋಡಿ. ವಾಕರ್ಗಳಿಗೆಲ್ಲ ಎಷ್ಟು ಸರ್ ರೆಂಟ್? ವಾಕರ್ ಒಂದು ಕೊಡ್ತೇವೆ ನಾವು ಮಂತ್ಲಿ ಒಂದು 500 ರುಪೀಸ್ಗೆ ಅಷ್ಟೇ. ನೋಡಿ, ಅದು ಇನ್ವೆಸ್ಟ್ ಮಾಡೋ ಬದಲು ನೀವು ರೆಂಟಿಗೆ ತಗೊಂಡು ಹೋಗ್ಬೋದು. ವಾಪಸ್ ಅದೇ ಯಾವ ಸ್ಥಿತಿಯಲ್ಲಿ ತಗೊಂಡು ಹೋಗಿದ್ರೆ ಅದೇ ಸ್ಥಿತಿಯಲ್ಲಿ ವಾಪಸ್ ತಂದು ಕೊಟ್ಟರೆ ಆಯ್ತು. ಪರ್ಚೇಸ್ ಮಾಡೋದಿದ್ರೆ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೇವೆ. ನಮ್ದೆಲ್ಲ ಹೋಲ್ಸೇಲ್ ಪ್ರೈಸ್ ಇರ್ತದೆ. ಈಗ ವಾಕಿಂಗ್ ಸ್ಟಿಕ್ ಆಗಲಿ, ವಾಕರ್ಸ್, ಇದು ಆಕ್ಸಿಲರಿ ಕ್ರಚಸ್ ಅಂತ ಹೇಳ್ತೇವೆ, ಅದೆಲ್ಲ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತದೆ ಅವರಿಗೆ. ನೀವಿಲ್ಲಿ ಬಂದು ಈಗ ನಾವು ಮಾಲಿಗೆಲ್ಲ ಹೋಗ್ತೀವಲ್ಲ, ಈಗ ನೀವು ಮೆಡಿಕಲ್ಗೆಲ್ಲ ಹೋದ್ರೆ ಒಳಗೆ ಎಂಟ್ರಿ ಅಲ್ಲ ನಿಮಗೆ, ಹೊರಗಡೆ ಪ್ರಿಸ್ಕ್ರಿಪ್ಷನ್ ತೋರಿಸಿ ಅಲ್ಲಿ ಮತ್ತೆ ಅವರು ತಂದು ಕೊಡ್ತಾರಲ್ಲ. ಇದು ಹಾಗಲ್ಲ ಆಯಿತಾ, ಇದು ಒಂಥರ ನೀವು ಸುತ್ತಮುತ್ತ ನೋಡಿದ್ರೆ ಮಾಲ್ ಥರ. ಸೊ ನೀವು ಅಲ್ಲಿ ಹೋಗಿ ನೀವೇ ಅದನ್ನು ನೋಡಿ ಹಿಡಿದು ಅದನ್ನು ಫೀಲ್ ಮಾಡಿ ಇದು ಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ತಗೊಳ್ಳುವಂಥದ್ದು. ಸೊ ಅದೊಂದು ಇನ್ನೂ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಥರ ಫೀಲ್ಡಲ್ಲಿ, ಸರ್ಜಿಕಲ್ ಫೀಲ್ಡಲ್ಲಿ ಈ ಥರ ಕಾನ್ಸೆಪ್ಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇಲ್ಲ. ಎಲ್ಲೂ ಇಲ್ಲ ಅಲ್ಲ ಸರ್. ಸೊ ಒಟ್ಟಾರೆ ಏನಂದರೆ ನಿಮಗೆ ಈಗ ನಾವೊಂದು 3-4 ಪ್ರಾಡಕ್ಟ್ ತೋರಿಸಿದ್ದೀವಿ, ಬಟ್ ನಿಮಗೆ ಎಂಟೈರ್ ಫಿಸಿಯೋಥೆರಪಿಯಿಂದ ಹಿಡಿದು ಯಾವುದೇ ಬಾಡಿ ಪೇಯ್ನು ಅಥವಾ ನಿಮಗೆ ಯಾವುದೇ ಥರ ಬ್ಯಾಂಡ್ಸು, ಮಸಾಜರು, ಇನ್ನೇನೆಲ್ಲ ಸಿಗುತ್ತೆ? ಎಲ್ಲ ಈಗ ಮೆಡಿಸಿನ್ಸ್ ಸಿಗುತ್ತಾ? ಮೆಡಿಸಿನ್ಸ್ ಕೂಡ ಇದೆ ನಮ್ಮ ಹತ್ರ. ಜನರಿಕ್ ಮೆಡಿಸಿನ್ಸ್ ಇದೆ, ಬ್ರಾಂಡೆಡ್ ಜನರಿಕ್ ಮೆಡಿಸಿನ್ಸ್ ಇದೆ. ಬಸ್ಟ್ ಒಳ್ಳೆ ಕಾಸ್ಟಲ್ಲಿ ಸಿಗ್ತದೆ ಅವರಿಗೆ. ಹೌದು. ನಮ್ದು ಈಗ ಫಾರ್ ಎಕ್ಸಾಂಪಲ್ ಅದು ಬ್ರಾಂಡೆಡ್ ಅಂತ ಹೇಳಿದರೆ ನೀವು ಕಂಪನೀಸ್ ಲೈಕ್ ಸಿಪ್ಲಾ, ರ್ಯಾನ್ ಬ್ಯಾಕ್ಸಿ ಅಂಥವುಗಳು ನೀವು ಕ್ವಾಲಿಟಿ ಇಶ್ಯೂ ಇರೋದಿಲ್ಲ. ಅಂಥ ಜನರಿಕ್ ಮೆಡಿಸಿನ್ಗಳು, ಕಾರ್ಡಿಯಾಕ್ ಆಗಲಿ, ಸೈಕ್ಯಾಟ್ರಿ ಮೆಡಿಸಿನ್ಸ್ ಆಗಲಿ, ಡಯಾಬಿಟಿಕ್ ಮೆಡಿಸಿನ್ಸ್, ಆ ಜನರಿಕ್ ಮೆಡಿಸಿನ್ ಕೂಡ ನಾವು ಇಟ್ಟಿದ್ದೇವೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಸಿಗ್ತದೆ ನಿಮ್ಗೆ ಅಂತೇಳಿ. ಅಡ್ವಾಂಟೇಜ್ ಏನಂತ ಹೇಳಿದರೆ ಇಲ್ಲಿ ಬ್ರ್ಯಾಂಡೆಡ್ ಜನರಿಕ್ಸ್ ಅಂತ ಹೇಳ್ತೇವೆ. ಬ್ರ್ಯಾಂಡೆಡ್ ಜನರಿಕ್ಸ್ ಅಂತ ಹೇಳಿದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ ಅವರು ಅಂಥದ್ದು. ಹಾಗಾಗಿ ಅದು ಸಿಗ್ತವೆ. ಮತ್ತು ಕೋವಿಡ್ ರಿಲೇಟೆಡ್ ಐಟಮ್ಸ್, ಸ್ಯಾನಿಟೈಸರ್ ಆಗಲಿ, ಮಾಸ್ಕ್ ಆಗಲಿ, ಪ್ರತಿಯೊಂದು ಐಟಮ್, ಫೇಸ್ ಶೀಲ್ಡ್ ಆಗಲಿ, PP ಕಿಟ್ ಆಗಲಿ ಎಲ್ಲ ಇದೆ. ಅದನ್ನು ನಾವು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೇವೆ. ಅದರಲ್ಲಿ ಯೋಗ ಎಕ್ಸಸರೀಸ್ ಬರ್ತದೆ ಅಥವಾ ಎಕ್ಸಸೈಸ್ಗೆ ಬೇಕಾದ. ಇನ್ನೊಂದು ಕ್ಯೂರಿಯಾಸಿಟಿ ಮೇಲೆ ಕೇಳ್ತಾ ಇದ್ದೀನಿ, ಈ ನಮಗೆಲ್ಲ ಯೂಸ್ ಆಗೋದಿಲ್ಲ, ಈ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆಲ್ಲ ಆಸ್ಪತ್ರೆಗೆ ಈ ಸರ್ಜರಿ ಎಲ್ಲ ಮಾಡಲಿಕ್ಕೆ ಅಂಥ ಇಕ್ವಿಪ್ಮೆಂಟ್ಸ್ ಎಲ್ಲ ಉಂಟು. ಎಲ್ಲ ಸರ್ಜರಿ ಅದರ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಎಲ್ಲ ನಮ್ಮದು ಹಾಸ್ಪಿಟಲ್ ಸಪ್ಲೈ ಕೂಡ ಇದೆ. ಹಾಸ್ಪಿಟಲ್ ಸಪ್ಲೈ ಎಲ್ಲ ಕಡೆ ಹೋಲ್ಸೇಲ್ ಸಪ್ಲೈಸ್ ಎಲ್ಲ ನಾವು ಮಾಡ್ತೇವೆ. ಸರ್, ಈಗ ಯಾರೋ ಒಬ್ರು ಬೆಂಗಳೂರಿಂದ ನೋಡ್ತಾ ಇದ್ದಾರೆ ಈ ವಿಡಿಯೋ, ಅವರಿಗೇನೋ ಬೇಕಪ್ಪ, ಸೊ ಅಲ್ಲಿ ಡೆಲಿವರಿ ಇದೆಯಾ? ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಇದೆ ನಮ್ಮ ಹತ್ರ. ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಮಾಡ್ಬೋದು. ನಾವು ಮಾಡಿದ್ದೇವೆ ಕೆಲವು ಕಡೆ ಎಲ್ಲ. ಬರ್ತದೆ. ಈಗ ನಮ್ಮದು ಆನ್ಲೈನ್ ನೋಡಿ ಎಲ್ಲ ಫೋನ್ ಮಾಡೋರು ಇರ್ತಾರೆ,
ಅವರಿಗೆ ನಾವು ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೂಡ ಇದೆ ನಮ್ಮ ಹತ್ರ. ಓಕೆ, ಸೊ ಇವರ ನಂಬರು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅದೆಲ್ಲ ಡೀಟೇಲ್ಸ್ ನಾನು ವಿಡಿಯೋದಲ್ಲೂ ಹಾಕಿರ್ತೀನಿ, ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಇದೆ. ಸೊ ಏನಾದ್ರು ಬೇಕಿದ್ದರೆ ನೀವು ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ ಸರ್? ಹೌದೌದು, ಏನೋ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ಕಳಿಸ್ತೇವೆ. ಸೊ ನೋಡಿ, ಇಷ್ಟು ಒಂದು ಅಂದರೆ ಒಂದು ಸಮಾಜದ ಕಳಕಳಿಯಿಂದ ಇವರೊಂದು ಸೇವೆ ಕೊಡ್ತಾ ಇದ್ದಾರೆ. ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ ಆಯಿತಾ, ಬಿಸ್ನೆಸ್ ಮಾಡೋದು ಒಂದು ಏನಂದರೆ ನಮ್ಮ ಜೀವನ ನಡಿಬೇಕಾದ್ರೆ ಬಿಸ್ನೆಸ್ ಮಾಡಲೇಬೇಕು, ಬಟ್ ಆ ಬಿಸ್ನೆಸ್ಸಲ್ಲಿಯೇ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ಥರ ಸೇವೆ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಗ್ರೇಟ್ ಇದು. ಯಾಕಂದರೆ ತುಂಬ ಜನರಿಗೆ ಇದರ ಒಂದು ಬೆನಿಫಿಟ್ ಆಲ್ರೆಡಿ ಸಿಕ್ಕಿರುತ್ತೆ, ಇನ್ನೂ ಜನರು ಬೆನಿಫಿಟ್ ತಗೊಳ್ಳಿ ಅಂತ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ, ಹಾಗೆಯೇ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಇವ್ರ ಹತ್ರ ಏನು ಡೀಟೇಲ್ಸ್ ಬೇಕು ಅದೆಲ್ಲ ಕೇಳಿ, ಮುಕ್ತವಾಗಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.